ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನ ಲಿಂಗದಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಿಂಗದಳ್ಳಿ ಗ್ರಾಮದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಬಡ ರೈತರ ಹುಲ್ಲಿನ ಬಣವೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿಗಳು ನಷ್ಟವುಂಟು ಮಾಡಿದೆ. ಹೊಲದಲ್ಲಿ ಇದ್ದ ಮನೆಯ ಪಕ್ಕಕ್ಕೆ ಇರುವ ಬಣವೆ ಸುಟ್ಟು ಬೂದಿ ಆಗಲು ಪ್ರಾರಂಭ ಮಾಡಿದೆ. ಅಗ್ನಿಶಾಮಕದವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ನಂತರ ಅಲ್ಲಿದ್ದ ರೈತರು ಸೇರಿ ಬೆಂಕಿಯನ್ನ ಹಾರಿಸಲು ಹರಸಾಹಸ ಪಟ್ಟರು, ಆದರೂ ಕೂಡ ಸಾಧ್ಯವಾಗಿಲ್ಲ. ನಂತರ ಬಂದ ಅಗ್ನಿಶಾಮಕ ದಳದವರು ಬಂದು ಬೆಂಕಿ ಹಾರಿಸಲು ಹರಸಾಹಸ ಪಟ್ಟಿದ್ದಾರೆ. ರೈತರು ಆದ ನಾಗಮ್ಮ ಮರೇಗೌಡ ಪೊಲೀಸ್ ಪಾಟೀಲ್, ಕರೇಗೌಡ ಹನುಮಗೌಡ ಪೊಲೀಸ್ ಪಾಟೀಲ್ ಸೇರಿ ಮಾತನಾಡಿದ್ರು. ನಮ್ಮ ಹೊಲದಲ್ಲಿ ಇದ್ದ ಬಣವೆ ಸುಟ್ಟು ಬೂದಿಯಾಗಿದೆ. ಬಾಯಿ ಇಲ್ಲದ ಪ್ರಾಣಿಗಳಿಗೆ ಅಂತ ತೆಗೆದು ಇಟ್ಟ ಬಣವೆ ಈಗ ಬೂದಿಯಾಗಿದೆ ಎಂದು ಗೋಳಾಡಿದ್ದಾರೆ. ನಮಸ್ಕಾರ ಸರ್, ಇದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಲಿಂಗದಳ್ಳಿ ಗ್ರಾಮದಲ್ಲಿ ರೈತರ ಒಂದು 2 ಬಣವೆ ಸುಟ್ಟಿದೆ. ನಾವು ಅಗ್ನಿಶಾಮಕ ದಳದವರಿಗೆ ಇಲ್ಲಿಗೆ ಹಚ್ಚಿ 1.5 ತಾಸು ಆಯಿತು, ಇನ್ನೂ ಯಾರೂ ಬರ್ತಾ ಇಲ್ಲ. ರೈತರು ಅಂದರೆ ಎಲ್ಲರಿಗೂ ಒಂದು ನೆಗ್ಲಿಜೆನ್ಸಿ ಆಗಿದೆ. ನಾವು 112ಗೆ ಫೋನ್ ಮಾಡಿದ್ವಿ, ಅಲ್ಲಿಂದ ಅಗ್ನಿಶಾಮಕದವ್ರಿಗೂ ಫೋನ್ ಮಾಡಿದ್ದೀವಿ. ಇಲ್ಲಿ ತನಕ 1 ತಾಸು ಆಯಿತು. ಕುಷ್ಟಗಿ ಇಲ್ಲಿಂದ ನಮಗೆ ಹತ್ತಿರ ಒಂದು 20 ಹಾಫ್ ಆನ್ ಅವರ್ ಅರ್ಧ ತಾಸು ದಾರಿ ಇದ್ರೂ 1 ಗಂಟೆ 1.5 ತಾಸು ಆದರೂ ಇನ್ನೂ ಅಗ್ನಿಶಾಮಕ ದಳದವರು ಬಂದಿಲ್ಲ. ಹಿಂಗಾದರೆ ರೈತರ ಬಾಳ್ವೆ ಏನಂತಂತೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ಕುಷ್ಟಗಿಯಿಂದ ಇಲ್ಲಿಗೆ 20ರಿಂದ ಒಂದು 25 ಕಿಲೋಮೀಟರ್ ಆಗುತ್ತೆ. 20ರಿಂದ 25 ಕಿಲೋಮೀಟರ್ ಬರೋಕ್ಕೆ ಎಷ್ಟೊತ್ತಾಗ್ಬೋದು? ಒಂದು ಹಾಫ್ ಆನ್ ಅವರ್ ಆಗ್ಬೋದು. ಆದರೆ ಅಗ್ನಿಶಾಮಕ ದಳದವರು ಇನ್ನೂವರೆಗೆ ಬಂದಿಲ್ಲ. ಕೇಳಿದ್ರೆ ಬರ್ತಾ ಇದೀವಿ ಅಂದ್ರೆ ಸರ್, ದೊಡ್ಡ ಬಣವಿ ರೈತರಿಗೆ ನೀವು ನೋಡ್ತಿರ್ಬೋದು. ದೊಡ್ಡ ಬಣವಿ ಈಗ ಒಂದು 10 ಗಾಡಿ ಅಷ್ಟು ಒಂದು ಕಡ್ಲಿ ಒಟ್ಟು, ಆಮೇಲೆ ಒಂದು 5-6 ಗಾಡಿ ಅಷ್ಟು ಒಂದು ಶೇಂಗಾ ಸೊಪ್ಪಿ ಒಟ್ಟು ಸುಮಾರು 1.5 ತಾಸಿನಿಂದ ಹಿಂಗೆ ಉರಿತಾ ಇದೆ. ನಾವು ಈಗ ಅಗ್ನಿಶಾಮಕ ದಳದವ್ರಿಗೆ ಕಾಲ್ ಮಾಡಿ ಹೇಳಿದ್ರೆ ಬರ್ತಾ ಇದೀವಿ ಅಂತ ಹೇಳ್ತಾರೆ. ಇನ್ನೂವರೆಗೂ ಬರ್ತಾ ಇಲ್ಲ. ಇದಕ್ಕೆ ಕೂಡಲೇ ಅಧಿಕಾರಿಗಳು ಕ್ರಮ ವಹಿಸಬೇಕಂತೇಳಿ ಕೇಳ್ಕೊಳ್ತೇವೆ. ಗ್ರಾಮ ಲೆಕ್ಕಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ವರದಿಯನ್ನು ತಹಸೀಲ್ದಾರ್ ಕಚೇರಿಗೆ ಸಲ್ಲಿಸಲಾಗಿದೆ. ಗ್ರಾಮ ಲೆಕ್ಕಾಧಿಕಾರಿ ನಾಗರಾಜ್ ಅವರು ರೈತರ ಪರ ನಿಂತು ಅವರಿಗೆ ನ್ಯಾಯ ಕೊಡಿಸುವ ಕಾರ್ಯ ಮಾಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.